ಕರ್ನಾಟಕ ರಾಜ್ಯದಲ್ಲಿ ಕಳೆದ 1 ವರ್ಷದಲ್ಲಿ ಅತ್ಯಂತ ಭಯಂಕರವಾಗಿ ದಲಿತರ ಮೇಲೆ ಅಸ್ಪೃಶ್ಯತೆ, ದೌರ್ಜನ್ಯ, ಅತ್ಯಾಚಾರಗಳು, ಕೊಲೆ ಎಗ್ಗಿದೆ, ಕಾನೂನ ಭಯವಿಲ್ಲದೆ ನಡೆದಿವೆ. 1. ಧಾರವಾಡ ಜಿಲ್ಲೆ ಹುಬ್ಬಳ್ಳಿ ತಾಲೂಕಾ ಇನಾಂ ವೀರಾಪುರದಲ್ಲಿ ದಲಿತ ಯುವಕನ ಪ್ರೀತಿಸಿ ಮದುವೆ, 7 ಗರ್ಭಿಣಿಯಾದ ಮಾನ್ಯಳನ್ನು ಎತ್ತ ತಂದೆ ಮಗಳನ್ನು ಕೊಡಲಿಯಿಂದ ಕೊಚ್ಚಿ ಮರ್ಯಾದಗೇಡು ಹತ್ಯೆ ಮಾಡಲಾಯಿತು. 2. ರಾಯಚೂರು ಜಿಲ್ಲೆ ದೇವದುರ್ಗ ತಾಲೂಕಾ ಸಂಕೇಶ್ವರಾಳ ಗ್ರಾಮದ ಭೂಮಾನಂದ ಹದ್ದಿನಾಳ ಸಮಾಜದಲ್ಲಿ ಸಂಘಟನಾತ್ಮಕವಾಗಿ, ಸಾಮಾಜಿಕವಾಗಿ, ಆರ್ಥಿಕವಾಗಿ ಬೆಳವಣಿಗೆ ಸಹಿಸಲಾರದೆ ಕೊಚ್ಚಿ ಕೊಲೆ ಮಾಡಲಾಯಿತು. ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕಾ ಬೆಳಲಗೆರೆ ಗ್ರಾಮದಲ್ಲಿ ಅಜ್ಜಿ ಹಬ್ಬದ ನಿಮಿತ್ತ ಜಾತ್ರೆಯ ದೊಡ್ಡಸ್ವಾಮಿ ದೇವಸ್ಥಾನ, 5 ಜನ ದಲಿತರು ದೇವಸ್ಥಾನ ಪ್ರವೇಶ ಮಾಡಿದರು ಎಂಬ ಕಾರಣಕ್ಕೆ ಕಂಬಕ್ಕೆ ಕಟ್ಟಿ ದೈಹಿಕವಾಗಿ ಹಲ್ಲೆ ಮಾಡಿ ಅಸ್ಪೃಶ್ಯತೆ ಕ್ರೌರ್ಯ ಮೆರೆದಿದ್ದಾರೆ. ರಾಯಚೂರು ಜಿಲ್ಲೆ ಸಿರವಾರ ತಾಲೂಕಾ ಹೊಕ್ರಾಣಿ ಗ್ರಾಮದಲ್ಲಿ ಅಶ್ವಿನಿ ತಿಮ್ಮರೆಡ್ಡಿ ಛಲವಾದಿ ರಾತ್ರಿ 8 ಗಂಟೆಗೆ ಬಹಿರ್ದೇಶಕ್ಕೆ ಹೋದ ಸಂದರ್ಭದಲ್ಲಿ ಅತ್ಯಾಚಾರ ಮಾಡಿ ಬಾವಿಗೆ ಎಸೆದು ಹೋಗಿದ್ದಾರೆ. ರಾಯಚೂರು ಜಿಲ್ಲೆ ಲಿಂಗಸೂರ ತಾಲೂಕಾ ಕರಡಕಲ್ ಗ್ರಾಮದ ರಾಣೆಮ್ಮೆ ಎಂಬವ ಮಹಿಳೆ ಅನುಮಾನಾಸ್ಪದ ಸಾವು. ಹೀಗೆ ರಾಜ್ಯದಲ್ಲಿ ನಿರಂತರ ದಲಿತರ ಮೇಲೆ ದೌರ್ಜನ್ಯ, ಅತ್ಯಾಚಾರ, ಕೊಲೆ, ಅಸ್ಪೃಶ್ಯತೆ ನಡೆಯುತ್ತಿದ್ದು ಆಡಳಿತ ಸರ್ಕಾರದ ಕಣ್ಣಿಗೆ ಕಾಣುತ್ತಿಲ್ಲ. ಜಿಲ್ಲಾಡಳಿತ ದಲಿತರ ಮೇಲೆ ಕಾನೂನಾತ್ಮಕವಾಗಿ ಕಾಳಜಿ ಇಲ್ಲದಂತಾಗಿದೆ. ಇದನ್ನು ಖಂಡಿಸಿ ಕರ್ನಾಟಕ ದಲಿತ ವಿಮೋಚನಾ ಸಮಿತಿ ವೈಫ್ ಹುಬ್ಬಳ್ಳಿ ಶಹರ ಸಮಿತಿ ಹಾಗೂ ಹುಬ್ಬಳ್ಳಿ ತಾಲೂಕಾ ಸಮಿತಿ ದಿ 24-08-02-6ರಂದು ಹುಬ್ಬಳ್ಳಿಯ ಡಾ ಬಿ.ಆರ್. ಅಂಬೇಡ್ಕರ್ ರವರ ಪ್ರತಿಮೆ ಅಂಚೆ ಕಚೇರಿ ಮುಂಭಾಗದಿಂದ ಮಾನ್ಯ ಹುಬ್ಬಳ್ಳಿ ತಹಶೀಲ್ದಾರ ಕಚೇರಿವರೆಗೆ ಬೃಹತ್ ಪ್ರತಿಭಟನಾ ಮೆರವಣಿಗೆ ಹಮ್ಮಿಕೊಂಡಿದ್ದು ಎಲ್ಲ ಪದಾಧಿಕಾರಿಗಳು, ಕಾರ್ಯಕರ್ತರು, ಸಂವಿಧಾನದ ಅಭಿಮಾನಿಗಳು, ಡಾಕ್ಟರ್ ಬಿ.ಆರ್. ಅಂಬೇಡ್ಕರ ಅನುಯಾಯಿಗಳು, ಶೋಷಿತ, ಶೋಷಣೆಗೆ ಒಳಪಟ್ಟವರು ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಸರಕಾರ, ಜಿಲ್ಲಾಡಳಿತವನ್ನ ಕಾನೂನಾತ್ಮಕವಾಗಿ ಎಚ್ಚರಗೊಳಿಸಲು ಭಾಗವಹಿಸಲು ಜೈ ಭೀಮ್ ವಿನಂತಿ. ನಾಳೆ ಒಂದು ಘಟನೆ ಆಕೈತಿ, ನಾಡ್ದ ಒಂದು ಘಟನೆ ಆಕೈತಿ ಅಂತೇಳಿ ಹಂಗಂದ್ರ ಈ ಘಟನೆಗಳಿಗೆ ಕೇವಲ ಹೋರಾಟಗಾರರ ಹೋರಾಟ ಮಾಡ್ಕೊಂತಿದ್ರ ಮದ್ದು ಅಥವಾ ಇವು ಮನವಿಗಳನ್ನ ಮಾನ್ಯ ಡಿ.ಕೆ. ಶಿವಕುಮಾರ, ಮಾನ್ಯ ಜಿ. ಪರಮೇಶ್ವರ, ಮಾನ್ಯ ಪ್ರಿಯಾಂಕ ಖರ್ಗೆ ಇವನಷ್ಟ ಕೊಡ್ಕೊಂಡ್ ಕುಂತ್ರ ಇದು ಯಾವುದು ಸಾಧ್ಯ ಇಲ್ಲ. ಇಲ್ಲಿನ ನೆರೆದಂತ ಎಲ್ಲ ಯುವಕರನ್ನ ಹೇಳಕ್ ಇಷ್ಟಪಡ್ತೀನಿ, ನಾವು ಇವತ್ತ ಪ್ರಶ್ನೆ ಮಾಡ್ಲಿಲ್ಲ ಅಂದ್ರ ಬಂಧುಗಳೇ ನೆನಪಿರ್ಲಿ, ಸರ್ಕಾರ ಯಾವುದೇ ಇರ್ಲಿ, ನಾವು ಇವತ್ತು ಯುವಕರಾಗಿ ಪ್ರಶ್ನೆ ಮಾಡ್ಲಿಲ್ಲ ಅಂದ್ರ ನಮ್ಮ ಮನೆಯ ಹೊತ್ತೆ ಹೊಡೆಯುವಂತ ಪರಿಸ್ಥಿತಿ ಬರ್ತದ. ಮಾನ್ಯ ತಹಶೀಲ್ದಾರ್ ಸಾಹೇಬರು ಇವತ್ತು ಸಾಕಷ್ಟು ಈ ನಮ್ಮ ಹುಬ್ಬಳ್ಳಿ ಭಾಗದ ದಲಿತರನ್ನ ನಿರ್ಲಕ್ಷ್ಯ ವಹಿಸ್ತಿದಾರ.